ಗೋಮಾತಾ ಸರ್ಕಲ್ ವತಿಯಿಂದ ಒಂದು ತಾಯಂದ್ರ ಅಡುಗೆ ರುಚಿ ಅಂತ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಮೊದಲನೇ ದಿನ ಸಜ್ಜಿಗೆ ಅಂತ ಒಂದು ದೇವರಿಗೆ ಪ್ರಸಾದವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ತಮ್ಮ ಕಡೆಯಿಂದ ಮೊದಲನೇ ಹೆಜ್ಜೆ ಇಲ್ಲಿಂದ. ತಮ್ಮ ಹೆಸರಕ್ಕ? ನನ್ನ ಹೆಸರು ಭಾರ್ಗವಿ ಅಂತ, ಮುನ್ಸಿಪಲ್ ಲೇಔಟಲ್ಲಿ ಇರೋದು. ಅದೇ ಸಜ್ಜಿಗೆ ಅಂತ ಮಾಡೋಣ ಅಂತ ದೇವ್ರ ಪ್ರಸಾದಕ್ಕೋಸ್ಕರ ಸತ್ಯನಾರಾಯಣ ಸ್ವಾಮಿಗೆ ಇಷ್ಟವಾದದ್ದು ಮತ್ತೆ ಬೇಗ ಆಗುವಂಥ ಪ್ರಸಾದ. ಸುಮಾರು ಜನ ಕ್ಯಾಂಟೀನ್ಗೆ ಒಪ್ಪಿಸ್ತಾ ಇರ್ತಾರೆ. ಸೊ ಈಗ ನೀವು ಹೇಳಿದ್ರಿ ಅಲಂಕಾರ ಅವೆಲ್ಲ ಸ್ವಲ್ಪ ಲೇಟ್ ಆದಾಗ ಗಾಬರಿಯಲ್ಲಿ ಪ್ರಸಾದ ಮಾಡೋದ್ರಿಂದ ಸ್ವಲ್ಪ ನಾವು ಸಂಕಲ್ಪ ಅನ್ಕೊಂಡು ಕೊಟ್ಟಾಗ ಕೂಡ ಸುಮಾರು ಜನ ತಿಂದೆ ಬೇರೆ ಕಡೆ ಇಡೋದು ಇವೆಲ್ಲ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈಗ ಸ್ಪೆಷಲ್ ಆಗಿ ಒಂದು ಸಜ್ಜಿಗೆ ಮಾಡುವಂತ ವಿಧಾನದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಕ್ಕ. ಆಯ್ತು, ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ನಾವು ಎಷ್ಟೇ ಆಚೆ ಕಡೆಯಿಂದ ಕೊಟ್ಟರು ಅವ್ರು ಹೆಂಗ್ ಮಾಡಿರ್ತಾರೆ ಏನ್ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಬೇರೆಯವ್ರಿಗೆ ಔಟ್ಸೈಡಿಂದ ತರಿಸಿದ್ರು ದೇವ್ರಿಗೋಸ್ಕರ ಸ್ವಲ್ಪನಾದ್ರೂ ನಾವು ಮನೇಲಿ ಮಾಡಬೇಕು ಅಂತ ಬೇಗ ಆಗುವಂತಹ ಪ್ರಸಾದ ಅಂದರೆ ಸಜ್ಜಿಗೆ ಒಂದೇ. ಅದಕ್ಕೆ ಅದನ್ನು ಇವಾಗ ಮಾಡೋಣ. ಸಜ್ಜಿಗೆ ಮಾಡುವ ವಿಧಾನ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 100 ಗ್ರಾಮ್ ಅಷ್ಟು ರವೆ, ಒಂದು 20 ಗ್ರಾಮ್ ಅಷ್ಟು ದ್ರಾಕ್ಷಿ, 20 ಗ್ರಾಮ್ ಅಷ್ಟು ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ, ಮತ್ತು ರವೆ ಎಷ್ಟು ತಗೊಂಡಿರ್ತೀವೋ ಅದೇ ಸೇಮ್ ಪ್ರಮಾಣ ಸಕ್ಕರೆ, ಅದಕ್ಕೆ ತುಪ್ಪ, 1 ಗ್ಲಾಸ್ ಹಾಲು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಹಾಲು 1 ಗ್ಲಾಸು, 1.5 ಗ್ಲಾಸ್ ನೀರು. 1 ಗ್ಲಾಸ್ ರವೆಗೆ 2.5 ಗ್ಲಾಸು ಪ್ರಮಾಣದಲ್ಲಿ ಮಾಡೋದು. ನೀರು ಮತ್ತು ಹಾಲು ಎರಡೂ ಸೇರಿ ತುಪ್ಪ ಹಾಕಿ ಹುರಿಬೇಕು. ಸ್ವಲ್ಪ ಕೆಂಪು ಕಲರ್ ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೋಬೇಕು. ಚೆನ್ನಾಗಿ ಲೋ ಸ್ಮೆಲ್ಲಿ ಹುರ್ಕೊತ ಬರಬೇಕು. ಅದು ಆಲ್ರೆಡಿ ರವೆ ಹುರಿದಂಗೆ ಆಗಿದೆ ಅಲ್ವಾ? ನೆಕ್ಸ್ಟ್ ಏನು ಮಾಡ್ಬೋದು? ಮೊದಲಿಗೆ ಸತ್ಯನಾರಾಯಣ ಪೂಜೆ ಮಾಡ್ಬೇಕಂದ್ರೆ ನಮಸ್ಕಾರ ಅನ್ನೋದು ಹಾಕ್ಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ಅಡುಗೆ ಮನೆಗೆ ಬಂದಾಗ ಫಸ್ಟ್ ಸ್ಟವ್ಗೆ ನಮಸ್ಕಾರ ಹಾಕೊಂಡೆ ಅಡುಗೆ ಸ್ಟಾರ್ಟ್ ಮಾಡೋದು. ಪ್ರತಿದಿನಾನು ಅಷ್ಟೇ. ಅದು ಹಿರಿಯರ ಸಂಪ್ರದಾಯ ಅಂತ. ತುಪ್ಪ ಹಾಕ್ತಾ ಇದ್ದೀರಾ? ಫಸ್ಟ್ ತುಪ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತೆ ತಿರ್ಗಾ ಇದು ದ್ರಾಕ್ಷಿ ಅವನ್ನೇನು ಹುರ್ಕೋಬೇಕಾಗುತ್ತಾ? ಹೌದು, ತುಪ್ಪದಲ್ಲಿ ಹಾಕಿ ಹುರ್ಕೋಬೇಕು. ಸೊ ದ್ರಾಕ್ಷಿ ಹಾಕಿದ್ದೀವಿ. ಅದೇ ಗೋಡಂಬಿನ ಗೋಡಂಬಿ ಹಾಕ್ತಾ ಇದ್ದೀವಿ. ಅದೇ. ಸೊ ಗೋಡಂಬಿ ಏನು ಅದರದ್ದೇ ಆದ ಲಿಮಿಟ್ಸ್ ಅಲ್ಲಿ ಬೇಯಿಸ್ಬೇಕು ಅನ್ನೋದನ್ನ ಇರುತ್ತಾ? ಅದು ಕಂದು ಬಣ್ಣ ಬರ್ಬೇಕಾ? ಅದು ಅಷ್ಟೇ, ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅವಾಗ ಟೇಸ್ಟು ಚೆನ್ನಾಗಿರುತ್ತೆ. ಮೂರನೇದಾಗಿ ಏನು ಹಾಲು ಹಾಕ್ತಾ ಇದ್ರೆ? ಹಾಲು ಮೊದಲೇ ಕಾಯಿಸಿರ್ಬೇಕಾ ಹೇಗೆ? ಕಾಯಿಸಿರೋ ಹಾಲು. ಅದೇ ಮತ್ತೆ ಇವಾಗ 1.5 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀವಿ. ಅಂದ್ರೆ ನೀವು ಹಾಲಿನ ಪ್ರಮಾಣ ಎಷ್ಟಿದೆ ಅಷ್ಟೇ ನೀರು ಹಾಕ್ಬೇಕು ಅನ್ನೋದು ಇರುತ್ತಾ ಏನು ಅಂತ? 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ನೀರು ಹಾಕ್ಬೇಕು. ಅದರಲ್ಲಿ 1 ಗ್ಲಾಸ್ ಹಾಲು ಹಾಕಿ ಇನ್ನು 1.5 ಗ್ಲಾಸ್ ನೀರು ಹಾಕೋದು. ಹಾಲು ಹಾಕೋದು ಏನಕ್ಕೆ ಅಂದ್ರೆ ರುಚಿನೂ ಚೆನ್ನಾಗಿರುತ್ತೆ ಮತ್ತೆ ಪರಿಮಳನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಈಗ ಏಲಕ್ಕಿ ಪುಡಿ ಅದು ಪೂರ್ತಿ ಹಾಕೋದಾ ಏನು? ಸ್ವಲ್ಪ ಇವಾಗ ಎಲ್ಲ ಇಷ್ಟು ಮಾತ್ರ ಹಾಕಿದ್ದೀವಿ. ಇದು ಸ್ವಲ್ಪ ನೀರು ಹಾಲು ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಕುದಿಬೇಕು. ಅದು ಗಂಟು ಕಟ್ಟಲ್ಲ. ಸಕ್ಕರೆ ರವೆ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಂಟು ಕಟ್ಟಲ್ಲ, ಕ್ಲೀನಾಗಿ ಬೇಗನೂ ಆಗುತ್ತೆ. ಅದೇ ಅಕ್ಕಂದ್ರೆ ಎಲ್ಲ ಇದ್ದಾರೆ. ಇವತ್ತು ಬೆಳಿಗ್ಗೆ ಏನೋ ಒಂದು ಬೇರೆ ಟಿಪ್ಸ್ ಕೊಡ್ತೀನಿ ಅಂದ್ರೆ ಗೋಮಾತಾ ಸರ್ಕಲ್ ಅಲ್ಲಿ ಮತ್ತೆ ವೀಕ್ಷಣೆ ಮಾಡೋರಿಗೆ ಏನ್ ಟಿಪ್ಸ್ ಅಕ್ಕ? ವೀಕ್ಷಕರಿಗೆ ಇವಾಗ ಗ್ಯಾಸ್ ಎಲ್ಲಾನು ಡಿಮ್ಯಾಂಡ್ ಆಗೋಗಿದೆ. ಅದಕ್ಕೆ ಗ್ಯಾಸ್ ಕಡಿಮೆ ಯೂಸ್ ಮಾಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋ ಟಿಪ್ಸ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ನಾವು ತೋರಿಸ್ಕೊಡ್ತೀವಿ. ಅದ್ರ ವಿಚಾರನ ಸಂಪೂರ್ಣವಾಗಿ ಹೇಳ್ತೀವಿ. ವಿಚಾರ ಸಂಪೂರ್ಣ ಹೇಳ್ತೀವಿ. ಅದು ಹೆಂಗ್ ಮಾಡೋದು ಅಂತಾನು ತೋರಿಸ್ಕೊಡ್ತೀವಿ. 10 ಮಿನಿಟ್ಸಲ್ಲಿ ಆಗುವಂಥ ಕೆಲಸ ಅದು. ಅದನ್ನು ಆವಾಗ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ.
ಇವರು ನಮ್ಮ ಫ್ರೆಂಡ್, ನಮ್ಮ ಮನೆ ಓನರು ಸುಚಿತ್ರ ಅಂತ. ನಮಸ್ತೆ. ಇವರು ನಮ್ಮ ಫ್ರೆಂಡು ಅದೇ ನಮಸ್ತೆ. ಚಂದ್ರಕಳಮ್ಮ. ಅದೇ ಅದೇ ಇವರು ಗಾಯತ್ರಿ, ಇವರು ಲಾವಣ್ಯ. ಇವರೆಲ್ಲ ನಮ್ಮ ಸ್ನೇಹಿತರು. ಏನಿಲ್ಲ ಈ ಗೋಮಾತಾ ಸರ್ಕಲ್ ವತಿಯಿಂದ ಒಂದು ಸಣ್ಣದಾಗಿ ತಾಯಂದ್ರ ಜೊತೆಗೆ ಒಂದು ಅಡುಗೆ ಒಂದು ವಿಧಾನ ಮಾಡುವಂಥದ್ದನ್ನ ಪ್ರಯೋಗ ಮಾಡ್ತಾ ಇದ್ದೀರಿ ಕ್ಯಾಮ್ರಾದಲ್ಲಿ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಥರ ಒಳ್ಳೊಳ್ಳೆ ವಿಶೇಷವಾದ ಇದು ಯಾವುದ್ರದ್ದು ಪ್ರಸಾದ ಆಗಲಿ, ಅಡುಗೆ ಬಗ್ಗೆ ಆಗಲಿ, ಈಗ ನಿಮಗೆ ಗೊತ್ತಿರೋ ಹಂಗೆ ಗ್ಯಾಸ್ಟ್ರಿಕ್ಸು ಪ್ರತಿಯೊಬ್ಬರಿಗೂ ಏನೇನೋ ಹೆಲ್ತ್ ಇಶ್ಯೂ ಇರುತ್ತೆ, ಅಂಥವ್ರಿಗೆಲ್ಲ ನಿಮ್ಮ ಕಡೆಯಿಂದ ಟಿಪ್ಸ್ ಸಿಗಲಿ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಈಗ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನಿಧಾನಕ್ಕೆ ಬಿಡ್ತಾ ಹಿಂಗೆ ತಿರುಗಿಸ್ಕೊತಾ ಇರಬೇಕು. ಆವಾಗ ಗಂಟು ಕಟ್ಟಲ್ಲ, ಚೆನ್ನಾಗಿ ಬರುತ್ತೆ. ಕಡಿಮೆ ಮಾಡ್ಕೋಬೇಕು. ಕೊಂಡು ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ತಕ್ಕಂತೆಯೇ ನಾವು ಪ್ರಮಾಣದಲ್ಲಿ ಹಾಕಿರೋದು. ಅದು ಕರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವಿರುತ್ತೆ, ಒಂದು 5 ನಿಮಿಷ ಆದಮೇಲೆ ಕರೆಕ್ಟಾಗಿರುತ್ತೆ. ಅಕ್ಕ ನಮಸ್ತೆ. ಇವತ್ತು ನಾವು ಒಂದು ಸಂಕಲ್ಪ ಅಂದ್ಕೊಂಡ್ರೆ ಗೋಮಾತಾ ಸರ್ಕಲಿಂದ ಒಂದು ಸಜ್ಜಿಗೆ ಕಾರ್ಯಕ್ರಮ ಅಂತ ಅಂದ್ಕೊಂಡ್ರೆ, ವಿಶೇಷವಾಗಿ ಅಕ್ಕವ್ರು ಕೂಡ ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟು ಈ ಥರ ಅವ್ರ ಮನೆಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು ತುಂಬ ಯಶಸ್ವಿ ಆಯಿತು. ನಿಮ್ಮ ಕಡೆಯಿಂದಕ ಈ ಒಂದು ಪ್ರಸಾದಗಳ ಬಗ್ಗೆ ಯಾವ್ಯಾವ ದೇವ್ರಿಗೆ ಏನೇನು ವಿಶೇಷ ಅಂತ ತಮ್ಮ ಕಡೆಯಿಂದ ತಿಳಿಸ್ಕೊಡಿ ಅಕ್ಕ. ನಮಸ್ಕಾರ, ನನ್ನ ಹೆಸರು ಲಾವಣ್ಯ ಅಂತ, ನಾನು ಗೃಹಿಣಿ. ನನ್ನ ಸ್ನೇಹಿತೆ ಇವತ್ತು ಸತ್ಯನಾರಾಯಣನಿಗೆ ಶ್ರೇಷ್ಠವಾದಂತಹ ಸಜ್ಜಿಗೆಯನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಶ್ವರನಿಗೆ ಇಷ್ಟವಾದಂತಹ ಗೋಧಿ ಪ್ರಸಾದ ಮತ್ತು ಅನ್ನಪೂರ್ಣೇಶ್ವರಿಗೆ ವಿಶೇಷವಾದಂತಹ ಅನ್ನಪೂರ್ಣೇಶ್ವರಿ ಪ್ರಸಾದ, ಈ ಥರ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೀವಿ. ಅದೇ ಯಾಕೆಂದರೆ ಸುಮಾರು ನಾವು ಹಳ್ಳಿಗಳ ಕಡೆ ಸೇವೆಗೆ ಅಂತ ಹೋಗ್ತಾ ಇರ್ತೀರಿ. ಪೂಜೆಗೆ ಒಂದೊಂದು ವಿಶೇಷವಾಗಿರುವಂಥ ಪ್ರಸಾದದ ಬಗ್ಗೆ ಸ್ವಲ್ಪ ಗೊತ್ತಾಗಲಿ ಅಂತ ತಮ್ಮ ಕಡೆಯಿಂದ ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ತಾಯಂದಿರ ಪ್ರಸಾದದ ಚಿತ್ರೀಕರಣ ಅಂತಲೇ ಗೋಮಾತಾ ಸರ್ಕಲ್ ಯಶಸ್ವಿ ಆಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ಮಾಡ್ತಾ ಇದ್ದಾರೆ. ನಾವು ಮುನ್ಸಿಪಲ್ ಲೇಔಟಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಗಾಯತ್ರಿ ಅಂತ. ಇಲ್ಲಿ ವಿಶೇಷವಾಗಿ ಮುನ್ಸಿಪಲ್ ಲೇಔಟಲ್ಲಿ ಬಾಬಾ ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ಗುರುವಾರ ವಿಶೇಷವಾಗಿ ಅಲಂಕಾರ ಪೂಜೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ವಿಶೇಷವಾದ ಆರತಿಗಳಿರುತ್ತೆ, ಪೂಜೆ ಆಗುತ್ತೆ. ಸಂಜೆ ಆರತಿಗೆ ವಿಶೇಷ ಪೂಜೆ ಅಲಂಕಾರ ಇರೋದ್ರಿಂದ ಜನಗಳು ತುಂಬ ಚೆನ್ನಾಗಿ ಬರ್ತಾರೆ. ಸಂಜೆ ಪ್ರಸಾದಕ್ಕೆ ಅವ್ರು ಅಂದ್ಕೊಂಡಿರೋ ಥರ ಪ್ರಸಾದಗಳನ್ನು ಮಾಡಿಸ್ತಾರೆ. ಆದರೆ ಬಾಬಾಗೆ ವಿಶೇಷವಾದ ಕಡಲೆಪಪ್ಪು ವಿಶೇಷವಾಗಿ ಕೊಡ್ತಾರೆ. ವಿಶೇಷವಾಗಿ ಬಂದು ಜನರು ನೋಡಿ ಲೇಔಟಿಂದ ಎಲ್ಲರೂ ಸಹಕರಿಸ್ತಾ ಇದ್ದಾರೆ, ಆಚೆಯಿಂದ ಜನರು ಬಂದು ಸಹಕರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಚಾನಲಲ್ಲಿ ವಿಶೇಷವಾದ ದೇವರ ಪ್ರಸಾದಗಳು ಬರುತ್ತಾ ಇರುತ್ತೆ. ನೋಡಿ ಎಲ್ಲರೂ ಪ್ರೋತ್ಸಾಹ ಕೊಡಿ. ನಮಸ್ತೆ. ಮುನ್ಸಿಪಲ್ ಲೇಔಟು, ನಾನು ಚಂದ್ರಕಲಾ ಅಂತ ಗೃಹಿಣಿ. ನಮ್ಮ ಫ್ರೆಂಡ್ ಭಾರ್ಗವಿ ಅವರು ಕರೆದ್ರು, ಈ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆದು ನೈವೇದ್ಯ ಮಾಡ್ತೀವಿ, ಈ ಥರ ಬನ್ನಿ ಅಂತ ಅಂದರು. ನನಗೂ ತುಂಬ ಖುಷಿ ಆಯಿತು. ದೇವ್ರ ಪ್ರಸಾದ ಮಾಡೋದಕ್ಕೆ ಈ ಥರ ಕರಿತಿದ್ದಾರೆ ಅಂತೇಳಿ ಬಂದ್ವಿ. ಪ್ರಸಾದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಯಾವಾಗ ಶುಕ್ರವಾರ ಬಂತು ಅಂದರೆ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿ ಯಾವ ಒಂದು ಪ್ರಸಾದನ ಇಷ್ಟ ಬೀಳ್ತಾರೆ? ಆ್ಯಕ್ಚುಲಿ ಪ್ರಸಾದ ಇದು ಒಬ್ಬಟ್ಟು, ಚಿತ್ರಾನ್ನ ಆ ಥರ ಎಲ್ಲ ಮಾಡ್ತೀವಿ. ಹೊರಗಡೆ ತಂದು ಮಾಡ್ತಾರೆ, ಒಬ್ರು ಮನೆಯಲ್ಲೇ ನಾವೇ ತಯಾರು ಮಾಡಿದ್ರೆ ನಾವೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ಅಷ್ಟಲಕ್ಷ್ಮಿ ಪೂಜೆ ಕಾರ್ಯಕ್ರಮ ಅಂತ ಪ್ರತಿ ಶುಕ್ರವಾರ ಗೃಹಿಣಿಯರು ಮಾಡ್ತಾರಲ್ಲಕ್ಕ, ಅವಾಗ ವಿಶೇಷವಾಗಿ ಮುತ್ತೈದರಿಗೆಲ್ಲ ಕರಿತೀವಿ. ಅದು ಪ್ರಸಾದನ ಯಾವ ಥರ ಪ್ರಸಾದ ಮಾಡ್ಬೋದಕ್ಕ? ಮಹಾಲಕ್ಷ್ಮಿ ಪ್ರಸಾದ ಎಲ್ಲ ಥರ ಪ್ರಸಾದ ಅಂದರೆ ಚಿತ್ರಾನ್ನ ಮಾಡ್ತೀವಿ, ಪಾಯಸ ಮಾಡ್ತೀವಿ, ಹೋಳಿಗೆ, ಕೋಸಂಬರಿ ಅಂದರೆ ಅಷ್ಟಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ಪ್ರಸಾದ. ಅದು ಸಂತೃಪ್ತಿ ಊಟ ಅಡುಗೆ ಮಾಡಿ ತಾಯಂದ್ರಿಗೆ ಕಳಿಸುವಂಥ ಅದು. ನಾವು ನಮ್ಮ ಮದುವೆಗಳಲ್ಲಿ ಹೆಂಗೆ ಅಡುಗೆಗಳು ಮಾಡ್ತೀವೋ ಆ ಥರ ದೇವ್ರ ಪೂಜೆ ಮಾಡ್ದೇನೋ ಎಲ್ಲ ಥರದ ಅಡುಗೆಗಳು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋದು ನಮ್ಮ ಸಂಸ್ಕೃತಿ ಸಂಪ್ರದಾಯ.
ನಮಸ್ತೆ. ನಮಸ್ತೆ ಅಮ್ಮ. ಈಗ ನಮಗೆ ಒಂದು ಸಂತೋಷ ಆಯಿತು ಅಂದರೆ ನಿಮ್ಮ ಸೊಸೆಯವರು ಕೂಡ ನಮಗೆ ಒಂದು ಕೈ ಜೋಡಿಸಿ ಇವತ್ತೊಂದು ನೈವೇದ್ಯ ಪ್ರಸಾದನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮಗೆ ಹಿರಿಯರು, ನಿಮಗೆ ನಾವೇನು ಹೇಳೋಂಗೆ ಇಲ್ಲ. ಪೂಜೆ ಪುನಸ್ಕಾರಗಳಿಗೆ ಯಾವ ಒಂದು ನೈವೇದ್ಯ ಮಾಡಬೇಕು ಅಂತ ತಮ್ಗೆ ಗೊತ್ತಿರುತ್ತೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕಮ್ಮ. ಓಕೆ ಅಮ್ಮ, ಥ್ಯಾಂಕ್ಸ್. ಗೋಮಾತಾ ಸರ್ಕಲ್ ವತಿಯಿಂದ ನಾವು ಒಂದು ಸಜ್ಜಿಗೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ರೆ ತಾಯಂದರಿಂದ ಇವತ್ತು ಭಾರ್ಗವಕ್ಕವರು ನಮಗೆ ಗೋಮಾತಾ ಸರ್ಕಲ್ ಜೊತೆಗೆ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರ ಮನೆಯಲ್ಲೇ ಸಜ್ಜಿಗೆ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ರು. ತುಂಬ ಥ್ಯಾಂಕ್ಸ್ ಅಕ್ಕ, ಗೋಮಾತಾ ಸರ್ಕಲ್ ವತಿಯಿಂದ. ನನ್ನ ಹೆಸರು ಭಾರ್ಗವಿ ಅಂತ, ಮುನ್ಸಿಪಲ್ ಲೇಔಟು ಎಲ್ಲಿರೋದು. ಈ ಗೋಮಾತಾ ಸರ್ಕಲ್ ಅವರು ಈ ಥರ ಪ್ರೋಗ್ರಾಮ್ ಇದೆ ಅಕ್ಕ, ಮಾಡಬೇಕು ಅನ್ಸಿದ್ರು ಅಕ್ಕ, ಹಿಂಗಿದೆ ಏನು ಮಾಡೋಣ ಅಂತ. ಆಯಿತು, ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ, ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಒಬ್ಬರಾಗಿರ್ತೀವಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಫಸ್ಟು ಇವಾಗ ಅವರು ಸಹಕಾರ ಅವರು ಕೊಟ್ಟಿರೋದ್ರಿಂದ ನಮ್ಮ ಮನೆಯಲ್ಲೇ ಸಜ್ಜಿಗೆ ಅಂತ ನಾವು ಸತ್ಯನಾರಾಯಣ ಸ್ವಾಮಿಗೆ ಶ್ರೇಷ್ಠವಾದಂತಹ ಸಜ್ಜಿಗೆಯಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದು ಸತ್ಯನಾರಾಯಣ ಪೂಜೆ ಒಂದು ಸಜ್ಜಿಗೆ ಮುಖಾಂತರ ಶುರು ಮಾಡೋಣ. ಗೋಮಾತಾ ಸರ್ಕಲ್ ಅವರು ಇವಾಗ ಫುಡ್ದು ಇದು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ನಮಗೆ ತಿಳಿಸಿರೋದ್ರಿಂದ ನಾವು ಸಜ್ಜಿಗೆ ಸತ್ಯನಾರಾಯಣ ಸ್ವಾಮಿದು ಸಜ್ಜಿಗೆ ಮಾಡೋಣ ಅಂಥೇಳಿ ಅದ್ರ ಮುಖಾಂತರ ಪ್ರಾರಂಭ ಮಾಡಿಸೋಣ ಅಂತ ಪ್ರಾರಂಭ ಮಾಡಿದ್ದೀವಿ. ಚೆನ್ನಾಗಿ ಮೂಡಿ ಬಂದಿದೆ. ಇದು ಗೋಮಾತಾ ಸರ್ಕಲ್ ಅವರು ನಮಗೆ ಗೋಮಾತಾ ಸರ್ಕಲ್ ಮಹೇಶ್ ಅವರು ನಮಗೆ ಈ ಥರ ಇದೆ ಅಂತ ತಿಳಿಸ್ಕೊಟ್ರು. ಅವ್ರ ಪ್ರೋತ್ಸಾಹದಿಂದ ಅವರ ಸಹಾಯದಿಂದ ನಮ್ಮ ಮನೆಯಲ್ಲಿ ಇವತ್ತು ಮೊದಲನೇ ಬಾರಿಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಬೇಕಾಗಿರುವಂತಹ ಪ್ರಸಾದ ನೈವೇದ್ಯ ಸಜ್ಜಿಗೆಯನ್ನು ಮಾಡಿ ಮುಗಿಸಿದ್ದೀವಿ. ಅವ್ರ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ, ಅವರು ನಮಗೆ ಸಹಕಾರ ಕೊಡಲಿ, ನಾವು ಅವ್ರ ಜೊತೆ ಇದ್ದು ಸಹಕಾರ ಕೊಡ್ತೀವಿ. ಪ್ರಸಾದ ಚೆನ್ನಾಗಿ ಮೂಡಿ ಬಂದಿದೆ. ಈ ಅವಕಾಶ ಕೊಟ್ಟಂತಹ ಮಹೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.